ಏನು ಇವತ್ತು ಕಾರ್ಯಕ್ರಮ, ನಾನು ಹುಟ್ಟಿದ ಹಬ್ಬದಂದು ಎಲ್ಲೂ ಹೊರಗಡೆ ಹೋಗದೆ ನನ್ನ ಹುಟ್ಟುಹಬ್ಬನ ನಮ್ಮ ವಾರ್ಡಿನ ಜನತೆ ಸಮ್ಮುಖದಲ್ಲೇ ನನ್ನ ಚೊಚ್ಚಲ ಸಂಸ್ಥೆಯಾದ ಸಹಾಯ ಹಸ್ತ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈಗಾಗಲೇ 18 ವರ್ಷಗಳಿಂದ ನಮ್ಮ ವಾರ್ಡಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರು SSLC ಮತ್ತು PUC ಯಲ್ಲಿ 90 ಅದಕ್ಕಿಂತ ಹೆಚ್ಚಿಗೆ ಅಂಕ ಪಡೆದ ಮಕ್ಕಳುಗಳಿಗೆ ಒಂದು ಅವ್ರನ್ನ ಕರೆದು ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ಮಾಡಿ ಅವ್ರಿಗೆ ಒಂದು ಸಹಾಯಧನ ನೀಡಿ ಮಾಡುವಂಥ ಕೆಲಸನ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಅದಲ್ಲದೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಮ್ಮ ನಿಶ್ಚಲಾನಂದ ಮಹಾಸ್ವಾಮಿಗಳು ಆಗಮಿಸಿ ಆಶೀರ್ವಚನ ನೀಡಿ, ಅಲ್ಲದೆ ನಮ್ಮ ಜನಸ್ನೇಹಿ ಶಾಸಕರಾಗಿದ್ದಂಥ ಆರ್ ಮಂಜುನಾಥ್ ರವರು ಮತ್ತು ನಮ್ಮ ಸರಳ ಸಜ್ಜನಿಕೆ ನಾಯಕರಾದಂಥ ಅಂದಾನಪ್ಪನವರು, ಹಾಗಲ್ಲದೆ ಶಿವಣ್ಣನವರು, ನರಸಿಂಹಮೂರ್ತಿಯವರು, ಭೈರಪ್ಪನವರು ಮತ್ತು ತಿಮ್ಮರಾಜು ಅವರು, ಮಹಿಳಾ ಅಧ್ಯಕ್ಷರಾದಂಥ ಛಾಯಾ ಮೇಡಮ್ ಅವರು, ಎಲ್ಲರೂ ಸುಮಾರು ಸಾವಿರಾರು ಜನ ಬಂದು ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಈ ನನ್ನ ಹೃತ್ಪೂರ್ವಕ ವಂದನೆಗಳು. ಅದಲ್ಲದೆ ನಮ್ಮ ನಾಡಿನ ನಮ್ಮ ವಾರ್ಡಿನ ಎಲ್ಲ ಜನತೆಯೂ ಇವತ್ತು ಬಂದು ನನಗೆ ಆಶೀರ್ವದಿಸಿ ಹೋಗಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಏನಕ್ಕೆ ನಾನು ಪ್ರತಿಭಾ ಪುರಸ್ಕಾರ ಏನಕ್ಕೆ ಅನಿಸ್ತು ಅಂದ್ರೆ, ನಮ್ಮ ಓದಿನ ಕಾಲದಲ್ಲಿ ನಮಗೆ ಒಂದು ಪೆನ್ನು ಪೆನ್ಸಿಲ್ ತಗೊಳಕೇನೆ ಕಷ್ಟ ಆಗಿರುವಂತ ಕಾಲ. ಅದಲ್ಲದೆ ನಾವು ಹಳ್ಳಿಗಾಡಿಂದ ಬಂದಂತ ಜನ ಬಂದು ನಗರದಲ್ಲಿ ಓದಕ್ಕೆ ಅಂತ ಬಂದು PUC ಮುಗಿಸ್ಕೊಂಡು ಡಿಗ್ರಿ ಓದ್ತಾ ನಮ್ಗೇನು ಅವಾಗೆಲ್ಲ 300 ರೂಪಾಯಿ 400 ರೂಪಾಯಿ ಫೀಸ್ ಇತ್ತು. ನಾನು ಡಿಗ್ರಿ ಮುಗಿಸಾದ್ಮೇಲೆ ಮುಂದಿನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಾನು ಲಾ ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳಕ್ ಹೋದೆ. 750 ರೂಪಾಯಿ ದುಡ್ಡು ಕೊಡ್ಬೇಕಾಯ್ತು. ಆದ್ರೆ 750 ರೂಪಾಯಿ ಕಟ್ಟಕ್ಕಾಗಿದೆ. ಅವತ್ತು ನಾವು ಓದಿನ ಅಲ್ಲಿಗೆ ಕುಂಠಿತಗೊಳಿಸ್ತಾ. ಅದೇ ರೀತಿ ನಾನು ಏನು ಅಂತಂದ್ರೆ, ಈ ನಮ್ಮ ವಾರ್ಡಿನ ಜನತೆಗೆ ಎಲ್ಲಾ ಮಕ್ಕಳುಗಳು ಅವತ್ತು ಸುಮಾರು ಇದ್ರು, ಇವತ್ತೆಲ್ಲರೂ ಒಂಥರ 90, 98, 99, 625 ತೆಗೆದಿರುವಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮ ವಾರ್ಡಲ್ಲಿ ಅವರೇ. ಅವರಿಗೆ ನಮ್ಮಿಂದ ಏನಾದ್ರು ಒಂದು ಸಣ್ಣ ಸಹಾಯ ಮಾಡಬೇಕು ಅಂತ ಇವತ್ತು ನಾನು ಅದನ್ನ ಯೋಚನೆ ಮಾಡಿ ಇವತ್ತು ಅವರೇ ಕೊಟ್ಟಿರೋ ಭಿಕ್ಷೆ ನಮ್ಗೆ. ಯಾಕೆಂದ್ರೆ ನಾನು ಒಬ್ಬ ಕೇಬಲ್ ಆಪರೇಟರ್ಲಿ ಪ್ರತಿ ಮನೆಯಲ್ಲೂ ಅವರು ನನಗೆ ಪ್ರತಿ ತಿಂಗಳು 200 ಕೊಟ್ಟರು, 100 ಕೊಟ್ಟರು, 300 ಕೊಟ್ಟರು. ಅವ್ರು ಕೊಟ್ಟಿರುವಂತ ದುಡ್ಡಲ್ಲೇನೆ ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಎಲ್ಲ ಬೆಳೆದಿದ್ದೀವಿ. ಅದನ್ನ ನಾನು ಅವ್ರಿಗೆ ವಾಪಸ್ ಏನಾರ ಒಂದು ಸಣ್ಣದಾಗಿ ಸಹಾಯ ಮಾಡ್ಬೇಕಲ್ಲ ಅಂತ ಹೇಳಿ ಅದನ್ನ ವಿದ್ಯಾರ್ಥಿಗಳಿಗೆ ಕೊಡೋಣ, ಶಾಲಾ ಮಕ್ಕಳುಗಳಿಗೆ ಶಾಲಾ ಸಾಮಗ್ರಿಗಳನ್ನ ಕೊಡೋಣ, ಏನೋ ವಯಸ್ಸಾದವ್ರಿಗೆ ಕಂಬಳಿ, ಈ ಚಳಿಗಾಲ ಬರ್ತಾ ಇದೆ, ಕಂಬಳಿ ಕೊಡೋಣ, ಊಟ ಹಾಕೋಣ ಅಂತ ಹೇಳಿ ಒಂದು ಪ್ರತಿ ಹುಟ್ಟುಹಬ್ಬ ದಿವಸ ಇದೊಂದು ಕಾರ್ಯಕ್ರಮ ಇಟ್ಕೊಂಡು ಅದು ಸ್ನೇಹಿತರುಗಳು GBAಗೆ ಹೇಳ್ತಾರೆ. ಏನು ಅಂತ ಅಂದ್ರೆ, ಇದು ಹೆಂಗೆ ಬೆಳೆದು ಬಂತು ಅಂತಂದ್ರೆ, ಫಸ್ಟ್ ನಾವು ಏನೋ ಒಂದು ಸಣ್ಣ ಸಹಾಯ ಮಾಡಕ್ ಹೋಗ್ತೀವಿ ಜನಕ್ಕೆ. ಅದು ಇದು ಪುಸ್ತಕ, ಪೆನ್ನು, ಪೆನ್ಸಿಲ್ ಮಾಡಕ್ ಹೋದಾಗ ಹಂಗೇನೆ ಜನಗಳು ನಮ್ಮ ಮನೆ ಮುಂದೆ ಲೈಟ್ ಇಲ್ಲ, ನೀರ್ ಬರ್ತಾ ಇಲ್ಲ, ಮೋರಿ ಕಟ್ಕೊಂಡೈತೆ, ರಸ್ತೆ ಸರಿ ಇಲ್ಲ ಅಂತ ಇವೆಲ್ಲ ನಮ್ಮ ಬಳಿಗೆ ಬಂದಾಗ ಅವ್ನು ಏನಾರ ಮಾಡಿ ಏನಾರ ಕೆಲಸ ಮಾಡಿಸ್ಲೇಬೇಕಲ್ಲ ಅಂತ ಹೇಳಿ ಅವಾಗ ನಾವು ನಮ್ಮ ಶಾಸಕರಿಗೆ ಬೆಂಬಲ ಕೊಟ್ಟಿದ್ದೋ. ಈಗ ಅವ್ರು ಏನ್ ಹೇಳ್ತಾರೆ ಅಂತ, ಜನ ಅಣ್ಣ ನೀವು ಒಂದ್ಸತಿ ಏನಾರ ಒಂದು ನಮ್ಮ ಇದನ್ನ ಮಾಡಿದ್ರೆ ಇದಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ನಾವು ಮುಂದಿನ ದಿವಸಗಳಲ್ಲಿ ಈ ಏನೇ ಒಂದು ಸರ್ಕಾರಿ ಕೆಲಸಗಳನ್ನ ಮಾಡಿಸ್ಬೇಕು ಅಂದ್ರೆ ಅಧಿಕಾರ ಇರಬೇಕು ಅಂತ ಒಂದು ಉದ್ದೇಶಕ್ಕೆ ಆಯ್ತು. ನೀವೇನಾರ ಮೆಚ್ಚಿದ್ರೆ, ಒಪ್ಪಿದ್ರೆ ಅಂತ ಮುಂದಿನ ದಿವಸ ಚುನಾವಣೆಯಲ್ಲಿ ಏನಾದ್ರು ಅವಕಾಶ ಕೊಟ್ರೆ ನಾನು ನಿಮ್ಗೆ ಕೆಲಸ ಮಾಡಕ್ ಸಿದ್ಧ ಅಂತ ಹೇಳಿದ್ದೀನಿ ಅವ್ರಿಗೆ. ಒಟ್ಟು ಇವತ್ತು 138 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಎಲ್ಲರೂ 90, ಅದ್ರ ಮೇಲ್ಪಟ್ಟವರು ಮಾತ್ರ, ಎಲ್ಲ ನಮ್ಮ ವಾರ್ಡಿನ ವಿದ್ಯಾರ್ಥಿಗಳು ಮಾತ್ರ. ರಾಜಗೋಪಾಲ್ ನಗರ ಮತ್ತು ಪೀಣ್ಯ ಕೈಗಾರಿಕಾ ಪ್ರದೇಶ ರಾಜೇಶ್ವರಿ ನಗರ ವಾರ್ಡಿನ ವಿದ್ಯಾರ್ಥಿಗಳು ಮಾತ್ರ. GBA ಈಗ ಸದ್ಯಕ್ಕೆ GBA ಚುನಾವಣೆ ಮುಂದೂಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ನಾಯಕರುಗಳು ಇದ್ದಾರೆ. ಅವ್ರು ಯಾರೋ ಯೋಚನೆ ಮಾಡಿ ಅವಕಾಶ ಮಾಡಿಕೊಟ್ರೆ ಅದನ್ನು ನೋಡೋಣ. ರುದ್ರೇಗೌಡರಿಗೆ ಪಕ್ಷ ಮುಖ್ಯ ಇಲ್ಲ, ನಮಗೆ ಏನೇ ಅಂದ್ರೂ ಸೇವೆ ಮುಖ್ಯ. ಯಾವ ಪಕ್ಷದಲ್ಲಿ ಅವಕಾಶ ಕೊಟ್ರು ನಾವು ಕೆಲಸ ಮಾಡಕ್ಕೆ